ಯಾವಾಗ ಧರ್ಮದ ಅವನತಿಯಾಗುವುದೋ, ಯಾವಾಗ ಅಧರ್ಮದಲ್ಲಿ ಉನ್ನತಿಯಾಗುವುದೋ, ಆಗೆಲ್ಲ ಸತ್ಪುರುಷರ ಉದ್ಧಾರಕ್ಕಾಗಿ, ಅಧರ್ಮೀಯರ ವಿನಾಶಕ್ಕಾಗಿ, ಧರ್ಮದ ಪುನಃಸ್ಥಾಪನೆಗಾಗಿ ನಾನು ಮತ್ತೆ ಮತ್ತೆ ಜನ್ಮ ತಾಳುತ್ತೇನೆ. ಹಾಯ್ ಸ್ನೇಹಿತರೆ, ಜನ್ಮಾಷ್ಟಮಿಯ ಇತಿಹಾಸ, ಮಹತ್ವ ಹಾಗೂ ಆಚರಣೆ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಜನ್ಮಾಷ್ಟಮಿಯು ದೇಶಾದ್ಯಂತ ಹಿಂದೂಗಳು ಆಚರಿಸುವ ಜನಪ್ರಿಯ ಹಬ್ಬವಾಗಿದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಗೋಕುಲಾಷ್ಟಮಿ ಎಂದು ಕರೆಯಲ್ಪಡುವ ಈ ದಿನವನ್ನು ಶ್ರೀಕೃಷ್ಣನ ಜನ್ಮವನ್ನು ಸ್ಮರಿಸಲು ಆಚರಿಸಿದ್ದಾರೆ. ದಂತಕಥೆಗಳ ಪ್ರಕಾರ ದೇವಕಿಯ 8ನೇ ಮಗ ಶ್ರೀಕೃಷ್ಣನು ಭಾದ್ರಪದ ಮಾಸದ ಆಗಸ್ಟ್ ಸೆಪ್ಟೆಂಬರ್ ಕರಾಳ 15 ದಿನದ 8ನೆಯ ದಿನದಂದು ಜನಿಸಿದನು. 2024ರ ಜನ್ಮಾಷ್ಟಮಿಯನ್ನು ಆಗಸ್ಟ್ 26ರಂದು ಆಚರಿಸಲಾಗುತ್ತದೆ. ಹಿಂದೂ ಗ್ರಂಥಗಳ ಪ್ರಕಾರ ಶ್ರೀಕೃಷ್ಣನು ಭಗವಾನ್ ವಿಷ್ಣುವಿನ 8ನೇ ಅವತಾರವಾಗಿ ಮತ್ತು ಈ ದಿನ ದುಷ್ಟ ವಿನಾಶಕನಾಗಿ ಈ ಜಗತ್ತಿಗೆ ಬಂದನು. ಭಗವದ್ಗೀತೆ ಮತ್ತು ಭಗವತ ಪುರಾಣ ಮತ್ತು ಪ್ರಾಚೀನ ಹಿಂದೂ ಸಾಹಿತ್ಯವು ಕೃಷ್ಣನ ಜನ್ಮದ ಕಥೆಯನ್ನು ಸ್ಪಷ್ಟವಾಗಿ ಹೇಳುತ್ತದೆ. ಅವನ ತಾಯಿ ಚಿಕ್ಕಪ್ಪ ರಾಜಕಂಸನು ಅವನನ್ನು ಹೇಗೆ ಕೊಲ್ಲಲು ಬಯಸಿದನು ಮತ್ತು ಅವರು ಹುಟ್ಟಿದಾಗಿನಿಂದ ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಎಂದು ಕರೆಯಲ್ಪಡುವ ಪ್ರತಿ 8ನೆಯ ದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸುವುದಿಲ್ಲ. ಭಗವಾನ್ ಕೃಷ್ಣನನ್ನು ರಕ್ಷಿಸಲು ಸಲುವಾಗಿ ಅವನ ತಂದೆ ವಾಸುದೇವನು ಅವನನ್ನು ಬುಟ್ಟಿಯಲ್ಲಿ ಯಮುನಾ ನದಿ ಉದ್ದಕ್ಕೂ ವೃಂದಾವನಕ್ಕೆ ಸಾಗಿಸಿದನು. ಅಲ್ಲಿ ಕೃಷ್ಣನನ್ನು ಯಶೋದೆ ಮತ್ತು ನಂದರು ದತ್ತು ತೆಗೆದುಕೊಂಡು ಬೆಳೆಸಿದರು. ಈ ವರ್ಷ ಭಗವಾನ್ ಕೃಷ್ಣನ 5250ನೇ ಜನ್ಮದಿನವನ್ನು ಸೂಚಿಸುತ್ತದೆ. ಜೊತೆಗೆ ಅನೇಕ ಜನರು ಈ ದಿನವನ್ನು ಕೆಟ್ಟದರ ಮೇಲೆ ಒಳ್ಳೆಯ ವಿಜಯವನ್ನು ಗೌರವಿಸುವ ಸಂದರ್ಭವನ್ನು ಪರಿಗಣಿಸುತ್ತಾರೆ. ಶ್ರೀಕೃಷ್ಣ ಜಯಂತಿಯ ಆಚರಣೆಗಳು. ಈ ಪವಿತ್ರ ದಿನವನ್ನು ಭಾರತದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯ ಸ್ಥಳೀಯ ಸಂಪ್ರದಾಯಗಳು ಮತ್ತು ಆಚರಣೆಗಳ ಪ್ರಕಾರ ಆಚರಿಸಲಾಗುತ್ತದೆ. ದೇಶಾದ್ಯಂತ ಶ್ರೀಕೃಷ್ಣ ಜಯಂತಿಯನ್ನು ಆಚರಿಸುವ ಜನರು ಶ್ರೀಕೃಷ್ಣ ಜನಿಸಿದ ಮಧ್ಯರಾತ್ರಿಯವರೆಗೂ ಈ ದಿನದಂದು ಉಪವಾಸ ಮಾಡುತ್ತಾರೆ. ಅವರ ಜನ್ಮದ ಸಂಕೇತವಾಗಿ ದೇವರ ವಿಗ್ರಹವನ್ನು ಚಿಕ್ಕ ತೊಟ್ಟಿಲಿನಲ್ಲಿ ಇರಿಸಲಾಗುತ್ತದೆ ಮತ್ತು ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತದೆ. ಈ ದಿನ ಭಜನೆ ಮತ್ತು ಭಗವದ್ಗೀತೆಯ ಪಠಣಗಳನ್ನು ಮಾಡಲಾಗುತ್ತದೆ. ಜನ್ಮಾಷ್ಟಮಿಯು ಭಗವಾನ್ ಕೃಷ್ಣನ ಆಚರಣೆಯಾಗಿದೆ. ಅವನ ದೈವಿಕ ಜನ್ಮ, ಅನುಗ್ರಹ ಮತ್ತು ಬೋಧನೆಗಳನ್ನು ಗೌರವಿಸುವ ಭಕ್ತರು ಆತನ ಪವಿತ್ರ ಆಶೀರ್ವಾದವನ್ನು ಬಯಸುತ್ತಾರೆ. ಜನ್ಮಾಷ್ಟಮಿಯ ನಿಜವಾದ ಸಾರವೇನೆಂದರೆ ಭಕ್ತಿ ಮತ್ತು ನಂಬಿಕೆಯ ಪ್ರಾಮಾಣಿಕತೆ. ಆಚರಣೆಯು ಅದ್ಧೂರಿಯಾಗಿರಲಿ ಅಥವಾ ಸರಳವಾಗಿರಲಿ, ಅದು ಹೃದಯದಿಂದ ಬರುವವರೆಗೂ ಶ್ರೀಕೃಷ್ಣ ಅದನ್ನು ಆಶೀರ್ವದಿಸುತ್ತಾನೆ. ಸರ್ವಶಕ್ತನಾದ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದನು, ನೀವು ನನಗೆ ಎಲೆ, ಹೂವು, ಹಣ್ಣು ಅಥವಾ ನೀರನ್ನು ಪ್ರೀತಿಯಿಂದ ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ ಎಂದು.